ಬಾಯಿ ಕ್ಯಾನ್ಸರು ಬರೋಕ್ಕೆ ಕಾರಣಗಳೇನು? ಈಗ ಬಾಯಿ ಅಂದಮೇಲೆ ನಾಲ್ಗೆ ಇದೆ, ಗಲ್ಲ ಇದೆ, ಆಮೇಲೆ ಹಾರ್ಡ್ ಪ್ಯಾಲೆಟ್ ಅಂತ ಹೇಳ್ತೀವಿ ಅದು ಇದೆ, ಆಮೇಲೆ ಫ್ಲೋರ್ ಅಂತ ಹೇಳ್ತೀವಿ, ತುಂಬ ಪಾರ್ಟ್ಸ್ಗಳನ್ನು ಡಿವೈಡ್ ಮಾಡಿ ಹೇಳ್ತೀವಿ ನಾವು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಕಾಸು ಬರೋಕ್ಕೆ ಅಂದರೆ ತಂಬಾಕು. ಭಾರತದಲ್ಲಿ ಅಂತೂ ಈ ಬಾಯಿ ಕ್ಯಾನ್ಸರ್ ಬರೋಕ್ಕೆ ಕಾರಣ ಅಂದರೆ 95% ಯಾವಾಗಲೂ ತಂಬಾಕು ತಿನ್ನೋದ್ರಿಂದನೇ ಬರೋದು. ಕೆಲವೊಂದು ಜನರಿಗೆ ಪ್ರಾಬಬ್ಲಿ 5% ಅಷ್ಟೇ ತಂಬಾಕು ತಿಂದೇ ಇರೋರ್ಗು ಬರ್ಬೋದು. ಏನಕ್ಕಂದರೆ ಇದರಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತೆ. ಸೊ ಆ ಕೆಮಿಕಲ್ಸ್ ಇರೋದ್ರಿಂದ ಅದು ಒಳಗಡೆ ಚೇಂಜಸ್ ಮಾಡ್ತಾ ಹೋಗುತ್ತೆ. ಸೊ ಅದರಲ್ಲಿ 2 ವಿಧ ಇದೆ. ಒಂದು ಸ್ಮೋಕ್ಲೆಸ್ ಟೊಬ್ಯಾಕೊ ಅಂತ ಹೇಳ್ತೀವಿ, ಅಂದರೆ ಬಾಯಲ್ಲಿ ಇಟ್ಕೊಂಡು ಜಿಗಿಯೋದು, ಗುಟ್ಕಾ ಆಗಿರ್ಬೋದು, ಪಾನ್ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಬೇರೆ ಯಾವುದೋ ಮಸಾಲ ಆಗಿರ್ಬೋದು, ಅಥವಾ ಸ್ಮೋಕಿಂಗು, ಬೀಡಿ, ಸಿಗರೇಟು. ಇದರಿಂದ ಈಗ 2ನೇ ಇಂಪಾರ್ಟೆಂಟ್ ಕಾಸ್ ಅಂದರೆ ಮದ್ಯಪಾನ, ಸರಾಯಿ, ಆಲ್ಕೋಹಾಲು. ಅದು ತಗೊಳ್ಳುವಾಗ ಏನಾಗುತ್ತೆ, ಯಾರು ತಂಬಾಕು ಸೇವನೆ ಮಾಡ್ತಿರ್ತಾರೋ ಮತ್ತು ಆಲ್ಕೋಹಾಲು ತೊಗೊತಾ ಇರ್ತಾರೋ ಅದರ ಎಫೆಕ್ಟು ಟ್ರಿಪಲ್ಲು ಕ್ವಾಡ್ರಪಲ್ಲು ಆಗಿಬಿಡುತ್ತೆ, ಅಂದರೆ 4 ಟೈಮ್ ಆಗಿಬಿಡುತ್ತೆ. ಸೊ ನಾವು ಹೇಳ್ತೀವಲ್ಲ, ಈಗ 2+2 2 4 ಆಗುತ್ತೆ ಅಂತ. ಇದರಲ್ಲಿ 2 4 ಆಗೋದ್ರಿಲ್ಲ, ಇದರಲ್ಲಿ 10 ಆಗಿಬಿಡುತ್ತೆ 2 ಸೇವನೆ ಮಾಡ್ತಾ ಇದ್ರೆ. 3ನೇ ಕಾಸ್ ಏನಂದರೆ ಇರಿಟೇಷನು, ಅಂದರೆ ಕಂಟಿನ್ಯೂಸ್ ಆಗಿ ಎಲ್ಲೋ ಒಂದ್ಸರಿ ಪ್ರಿಕ್ ಆಗ್ತಾ ಇದೆ, ನೋವು ಬರ್ತಾ ಇದೆ. ಅದು ಲೂಸು ನಮ್ಮ ಹಲ್ಲಿ ಇರ್ಬೋದು, ಅದು ಅಥವಾ ಶಾರ್ಪ್ ಹಲ್ಲಿ ಇರ್ಬೋದು, ಅದರಿಂದ ಕಂಟಿನ್ಯೂಸ್ ಆಗಿ ಅಲ್ಲಿ ಚುಚ್ತಾ ಇರ್ಬೋದು. ಅಥವಾ ಕೆಲವೊಬ್ರು ಡೆಂಚರ್ಸ್ ಹಾಕಂತಾರೆ, ಕಟ್ ಹಲ್ಲು ಅಂತ ಹೇಳ್ತೀವಿ, ಅದು ಕರೆಕ್ಟಾಗಿ ಫಿಟ್ ಆಗ್ತಾ ಇಲ್ಲ, ಅದು ಕಾನ್ಸ್ಟೆಂಟಲ್ಲಿ ಚುಚ್ತಾ ಇದೆ, ಬಹಳ ವರ್ಷಗಳಿಂದ ಚುಚ್ತಾ ಇದೆ ಅಂದ್ರೂ ಅದು ಒಂದು ರೀಸನು. ಇನ್ನೊಂದು ಇನ್ಫೆಕ್ಷನು, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೀವಿ, HPV-16. ಸೊ ಅದು ಇನ್ಫೆಕ್ಷನ್ ಆದರೂ ಬಾಯಲ್ಲಿ ಆವಾಗಲೂ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇವು 3 ವಿಧವಾಗಿ ಕ್ಯಾನ್ಸರ್ ಬರೋದು ತುಂಬ ಕಾಮನ್ನು, ಪರ್ಟಿಕ್ಯುಲರ್ಲಿ ಟೊಬ್ಯಾಕೊ.